ಸ್ವರೂಪ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಮಾಧವನ. ಪ್ರಿಯ ವೀಕ್ಷಕರೇ, ಮಠಗಳು ಬಸವ ತತ್ವದ ಕಮ್ಮಟಗಳಾಗಲಿ ರಾಜಕೀಯದ ಅಖಾಡಗಳಲ್ಲ. 12ನೆಯ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮತ್ತು ಶರಣರು ಕಟ್ಟಿದ ಲಿಂಗಾಯತ ಧರ್ಮವು ಕೇವಲ ಒಂದು ಆಚರಣೆಯಲ್ಲ, ಅದೊಂದು ಶ್ರೇಷ್ಠ ಜೀವನ ದರ್ಶನ. ಈ ಪರಂಪರೆಯಲ್ಲಿ ಮಠಗಳು ಹುಟ್ಟಿಕೊಂಡಿದ್ದು ಅಧಿಕಾರ ನಡೆಸಲಿಕ್ಕಲ್ಲ, ಬದಲಾಗಿ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿ ಸಮಾಜದಲ್ಲಿ ಸಮಾನತೆ ಮತ್ತು ಕಾಯಕ ದಾಸೋಹ ಸಂಸ್ಕೃತಿಯನ್ನು ಬೆಳೆಸಲು. ಆದರೆ ಇಂದು ಕೆಲವು ಮಠದ ಪೀಠಾಧಿಪತಿಗಳು ಶರಣ ತತ್ವವನ್ನು ಗಾಳಿಗೆ ತೂರಿ ಅಧಿಕಾರ ಮತ್ತು ರಾಜಕೀಯದ ವ್ಯಾಮೋಹಕ್ಕೆ ಬಿದ್ದಿರುವುದು ವಿಷಾದನೀಯ. ಪ್ರಿಯ ವೀಕ್ಷಕರೇ, ಪೀಠವೆಂದರೆ ಪ್ರತಿಷ್ಠೆಯಲ್ಲ, ಸೇವೆಯ ಸನ್ನಿಧಿ. ಶರಣ ಪರಂಪರೆಯಲ್ಲಿ ಮಠದ ಅಧಿಪತಿಯಾದವರು ವಿರಕ್ತರಾಗಿರಬೇಕು. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯ ಮೂಲಕ ಸಮಾಜಕ್ಕೆ ಮಾದರಿಯಾಗಿರಬೇಕು. ಇದನ್ನು ಬಿಟ್ಟು ರಾಜಕೀಯ ಪಕ್ಷಗಳ ಏಜೆಂಟರಂತೆ ವರ್ತಿಸುವುದು ಅಥವಾ ರಾಜಕೀಯ ಲಾಭಕ್ಕಾಗಿ ಮಠದ ಘನತೆಯನ್ನು ಬಳಸುವುದು ಶರಣರಿಗೆ ಮಾಡುವ ದ್ರೋಹವಲ್ಲವೇ? ಪ್ರಿಯ ವೀಕ್ಷಕರೇ, ಅಣ್ಣ ಬಸವಣ್ಣನವರು ವಚನವೊಂದರಲ್ಲಿ ಹೇಳುತ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಆದರೆ ಇಂದು ಕೆಲವು ಶ್ರೀಗಳು ನೀಡುತ್ತಿರುವ ರಾಜಕೀಯ ಹೇಳಿಕೆಗಳು ಲಿಂಗ ಮೆಚ್ಚುವಂತಿಲ್ಲ, ಬದಲಾಗಿ ಸಾಮಾನ್ಯ ಭಕ್ತರ ಮನಸ್ಸಿನಲ್ಲಿ ಅಸಮಾಧಾನ ಮೂಡಿಸುತ್ತಿವೆ. ಶರಣರ ಮನೆಯಲ್ಲಿ ಕುಲ ಜಾತಿಗಳಿಲ್ಲ, ಕೇವಲ ಶಿವಪಥ ಒಂದೇ ಇರುವಾಗ ಮಠದ ಪೀಠದ ಮೇಲೆ ಕುಳಿತು ರಾಜಕೀಯ ಲೆಕ್ಕಾಚಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರಿಯ ವೀಕ್ಷಕರೇ, ತತ್ವವಿಲ್ಲದ ಮಠಕ್ಕೆ ಉಳಿಗಾಲವಿಲ್ಲ. ಶರಣ ತತ್ವಕ್ಕೆ ವಿರುದ್ಧವಾಗಿ ನಡೆದಾಗ ಸಮಾಜ ಮತ್ತು ಮಠದ ಟ್ರಸ್ಟ್ ಅನಿವಾರ್ಯವಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮಠದಿಂದ ಹೊರಹಾಕುವ ಪ್ರಸಂಗ ಎದುರಾದರೆ ಅದು ಕೇವಲ ವ್ಯಕ್ತಿಯನ್ನು ಹೊರಹಾಕುವಿಕೆಯಲ್ಲ, ಬದಲಾಗಿ ಆ ವ್ಯಕ್ತಿಯಲ್ಲಿರುವ ಅಹಂಕಾರ ಮತ್ತು ತತ್ವ ವಿರೋಧಿ ಗುಣಗಳಿಗೆ ನೀಡುವ ಶಿಕ್ಷೆ. ಪ್ರಿಯ ವೀಕ್ಷಕರೇ, ಶರಣರು ಹೇಳಿದಂತೆ ಕಳಬೇಡ, ಕೊಲಬೇಡ, ಹಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಈ ಸಪ್ತಶೀಲಗಳನ್ನು ಪಾಲಿಸದವನು ಮಹಾಪೀಠಾಧಿಪತಿಯಾಗಿರಲು ಅರ್ಹನಲ್ಲ. ಅಧಿಕಾರಕ್ಕಾಗಿ ದಾಳ ಉರುಳಿಸುವವರು, ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುವವರು ಶರಣರ ವಂಶಸ್ಥರಾಗಲು ಅಸಾಧ್ಯ. ಯಾರು ಸಮಾಜವನ್ನು ಒಡೆಯುತ್ತಾರೋ, ಯಾರು ರಾಜಕೀಯ ಹಿತಾಸಕ್ತಿಗಾಗಿ ಮಠದ ಆಸ್ತಿ ಪಾಸ್ತಿಗಳನ್ನು ಬಳಸಿಕೊಳ್ಳುತ್ತಾರೋ ಅಂಥವರನ್ನು ಪೀಠದಿಂದ ಕೆಳಗಿಳಿಸುವುದು ಬಸವ ತತ್ವವನ್ನು ರಕ್ಷಿಸುವ ಮೊದಲ ಹೆಜ್ಜೆಯಾಗಿದೆ. ಪ್ರಿಯ ವೀಕ್ಷಕರೇ, ಜಾಗೃತರಾಗಲಿ ಮಠಾಧಿಪತಿಗಳು. ಮಠಗಳೆಂದರೆ ಅವು ಸಾರ್ವಜನಿಕರ ಆಸ್ತಿ, ಭಕ್ತರ ಶ್ರದ್ಧಾ ಕೇಂದ್ರಗಳು. ಪೀಠಾಧಿಪತಿಗಳು ಭಕ್ತರಿಗೆ ಆಧ್ಯಾತ್ಮಿಕ ದಾರಿದೀಪವಾಗಬೇಕೇ ಹೊರತು ರಾಜಕೀಯದ ದಾಳಗಳಾಗಬಾರದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನು ತಿದ್ದಿಕೊಳ್ಳಿ, ನಿಮ್ಮ ನಿಮ್ಮ ಮನ ತಿದ್ದಿಕೊಳ್ಳಿ ಎಂಬ ಬಸವಣ್ಣನವರ ನುಡಿ ಮೊದಲು ಮಠಾಧಿಪತಿಗಳಿಗೆ ಅನ್ವಯಿಸಬೇಕು. ತಮ್ಮನ್ನು ತಾವೇ ತಿದ್ದಿಕೊಳ್ಳದಿದ್ದರೆ ಸಮಾಜವೇ ಅವರನ್ನು ತಿದ್ದುವ ಅಥವಾ ಪೀಠದಿಂದ ದೂರವಿಡುವ ಕಾಲ ದೂರವಿಲ್ಲ ಎಂಬುದಕ್ಕೆ ಇತ್ತೀಚಿನ ಘಟನೆಗಳೇ ಸಾಕ್ಷಿ. ಶರಣ ತತ್ವವೆಂಬುದು ಪ್ರವಾಹವಿದ್ದಂತೆ, ಅದಕ್ಕೆ ಅಡ್ಡವಾಗಿ ಯಾರು ನಿಂತರೂ ಅವರು ಕೊಚ್ಚಿ ಹೋಗುವುದು ಖಚಿತ. ಮಠಗಳು ಮತ್ತೆ ಚಳುವಳಿಯ ಕೇಂದ್ರಗಳಾಗಲಿ, ಅಲ್ಲಿ ಬಸವ ತತ್ವದ ಘಮಲು ಪಸರಿಸಲಿ. ರಾಜಕೀಯ ಮಾಡ ಬಯಸುವವರು ಕಾವಿ ಕಳಚಿ ಅಖಾಡಕ್ಕೆ ಇಳಿಯಲಿ, ಆದರೆ ಪೀಠದ ಪಾವಿತ್ರ್ಯತೆಯನ್ನು ಹಾಳು ಮಾಡದಿರಲಿ. ಆಣೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಪ್ರಿಯ ವೀಕ್ಷಕರೇ, ಸಕಲ ಜೀವಾತ್ಮರಿಗೆ ಲೇಸಾಗಲೆಂದು, ಅನ್ನದಾತನಿಗೆ ಕಾಯಕ ಜೀವಿಗಳಿಗೆ ಜಯವಾಗಲೆಂದು ಪ್ರಾರ್ಥಿಸುತ್ತಾ ಬಸವಾದಿ ಶರಣರಿಗೆ ಶರಣು ಶರಣಾರ್ಥಿ ಹೇಳುವೆ.